हेलो फ्रेंड्स वेलकम बैक टू माय चैनल। इवत्तु सम्मर ड्रिंक 25th डेज अल्ली 6th डे इवत्तु बनाना शेक ಮಾಡಕ್ಕೆ ಹೋಗ್ತಾ ಇದ್ದೀನಿ। बनाना शेक ತುಂಬಾ ಪ್ರೋಟೀನ್ ಇರುತ್ತೆ, ತುಂಬಾ ಒಳ್ಳೆಯದು ಹೆಲ್ತ್ ವೈಸ್। ಇಲ್ಲಿ ಮಿಕ್ಸಿ ಜಾರ್ ಅಲ್ಲಿ ಒಂದು ಬನಾನಾ ನಾನು ಒಬ್ಬರಿಗೋಸ್ಕರನೇ ಒಂದು ಗ್ಲಾಸ್ ಮಿಲ್ಕ್ ಶೇಕ್ ಮಾಡ್ತಾ ಇರೋದು। ಒಂದು ಬನಾನಾ ತಗೊಂಡಿದ್ದೀನಿ। ನೀವು ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಕೋಬಹುದು। ಒಂದು ಏಲಕ್ಕಿನ ಪೀಲ್ ಮಾಡಿಬಿಟ್ಟು ಹಾಕೊಂತಾ ಇದ್ದೀನಿ ಮತ್ತು ಒಂದು ಒಳಮುಷ್ಟಿಯಷ್ಟು ಗೋಡಂಬಿನ ಹಾಕೊಂತಾ ಇದ್ದೀನಿ। ಒಂದು ಗ್ಲಾಸ್ ಹಾಲು ಹಾಕೊಂತಾ ಇದ್ದೀನಿ। ನಿಮಗೆ ತಿಕ್ಕು ಇಷ್ಟ ಆಗಲ್ಲ ಅಂದ್ರೆ ಹಾಲು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು। ಇಲ್ಲಿ ಸ್ವೀಟ್ಗೋಸ್ಕರ 2 ರಿಂದ 3 ಟೇಬಲ್ ಸ್ಪೂನ್ ಹನಿ ಯೂಸ್ ಮಾಡಿದ್ದೀನಿ ನಾನು। ನೀವು ಹನಿ ಇಲ್ಲ ಅಂದ್ರೆ ಶುಗರ್ ಕೂಡ ಯೂಸ್ ಮಾಡಬಹುದು। ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಸ್ಮೂತ್ ಪೇಸ್ಟ್ ಆಗೋವರೆಗೂ। ನೋಡಬಹುದು ಒಂದೇ ಬನಾನಾದಲ್ಲಿ ಎಷ್ಟು ತಿಕ್ಕಾಗಿ ಬಂದಿದೆ। ಆಮೇಲೆ ಇಲ್ಲಿ ನಾವು ಸರ್ವ್ ಮಾಡುವಾಗ ರೂಅಬ್ಜಾ ಇತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಈ ತರ ಗ್ಲಾಸ್ ಅಲ್ಲಿ ಡೆಕೋರೇಷನ್ ಗೋಸ್ಕರ ನಾನು ರೂಅಬ್ಜಾ ಯೂಸ್ ಮಾಡಿದ್ದು। ನಿಮ್ಮ ಕಡೆ ಇಲ್ಲ ಅಂದ್ರೆ ಹಾಗೆ ಸರ್ವ್ ಮಾಡಿ ಕುಡಿಬಹುದು। ಮಕ್ಕಳಿಗೆ ಒಂದೊಂದ್ಸಲಿ ಊಟ ಮಾಡದೇ ಇರುವಾಗ ಈ ತರ ಬನಾನಾ ಶೇಕ್ ಮಾಡಿಕೊಟ್ರೆ ಹೊಟ್ಟೆ ತುಂಬದಂಗೆ ಅನ್ಸುತ್ತೆ। ನೋಡಬಹುದು ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಗ್ಲಾಸ್ ಕರೆಕ್ಟ್ ಆಗಿದೆ। ನೋಡಬಹುದು ತುಂಬಾ ತಿಕ್ಕಾಗೂ ಇಲ್ಲ, ತುಂಬಾ ಲೈಟ್ ಆಗೂ ಇಲ್ಲ। ನಾನು ಹೀಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ರೂಅಬ್ಜಾ ಮೇಲೆ ಹಾಕಿ ಸರ್ವ್ ಮಾಡಿದ್ದೇನೆ। ಹೇಗೆ ಅನಿಸ್ತು ಫ್ರೆಂಡ್ಸ್? ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್। ನೀವು ಈ ವಿಡಿಯೋ ಇಷ್ಟ ಆದರೆ ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್, ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ, ಬಾಯ್।